ಒಂದು ಸುಂದರವಾದ ದಿನ ಮೊಘಲ್ ಆಸ್ಥಾನದಲ್ಲಿ ಚಕ್ರವರ್ತಿ ಅಕ್ಬರ್ ಏನು ಚಿಂತೆ ಇಲ್ಲದೆ ಆರಾಮಾಗಿ ತನ್ನ ಮಂತ್ರಿಗಳ ಜೊತೆ ಕೂತಿದ್ರು. ಇದ್ದಕ್ಕಿದ್ದಂಗೆ ಬೀರ್ಬಲ್ ಕಡೆ ತಿರುಗಿದ್ರು. ಬೀರ್ಬಲ್, ನನಗೆ ಹೇಳು, ಈ ಜಗತ್ತಲ್ಲಿ ಅತ್ಯಂತ ಅಮೂಲ್ಯವಾದ ವಸ್ತು ಯಾವುದು? ಅದಕ್ಕೆ ಬೆಲೆನೇ ಕಟ್ಟಕ್ಕಾಗದೇ ಇರೋ ಅಷ್ಟು ಅಮೂಲ್ಯವಾದ ವಸ್ತು ಯಾವುದು ಅಂತ ಕೇಳಿದ್ರು. ಆಸ್ಥಾನದಲ್ಲಿದ್ದವರೆಲ್ಲ ಒಂದು ಕ್ಷಣ ತಮ್ಮಲ್ಲೇ ಮಾತಾಡ್ಕೊಳ್ಳೋಕೆ ಶುರು ಮಾಡಿದ್ರು. ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ, ಸಮಯ ಅಂತೆಲ್ಲ. ಅಷ್ಟರಲ್ಲಿ ರಾಜ ಅಕ್ಬರ್ ತನ್ನ ಕೈಯನ್ನ ಮೇಲೆತ್ತಿ ಎಲ್ಲರನ್ನೂ ನಿಶ್ಶಬ್ದಗೊಳಿಸ್ದ. ನೇರವಾಗಿ ಬೀರ್ಬಲ್ ಕಡೆ ನೋಡಿ, ಬೀರ್ಬಲ್, ನೀನು ಉತ್ತರ ಹೇಳು ಅಂತ ಹೇಳಿದ್ರು. ಬೀರ್ಬಲ್ ಎಂದಿನಂತೆ ಮಂದಹಾಸದಿಂದ, ಜಹಾಪನ, ತುಂಬ ಅಮೂಲ್ಯವಾದಂಥ ವಸ್ತು ಸತ್ಯ ಅಂತ ಹೇಳ್ದ. ಅದಕ್ಕೆ ರಾಜ ಅಕ್ಬರ್ ಬೀರ್ಬಲನ್ನೇ ನೋಡಿ, ಸತ್ಯನ? ಅದು ಹೇಗೆ ಹೇಳ್ತೀಯಾ? ಅದು ಅತ್ಯಂತ ಅಮೂಲ್ಯವಾದದ್ದ? ನನಗೊಪ್ಸು ನೋಡೋಣ ಅಂತ ಹೇಳ್ತಾರೆ. ಅದಕ್ಕೆ ಬೀರ್ಬಲ್ ತನ್ನ ತಲೆಯನ್ನ ಬಾಗಿ, ಆಯಿತು ಮಹಾರಾಜ, ನನಗೆ ಒಂದು 3 ದಿನ ಟೈಮ್ ಕೊಡಿ, ನಾನದನ್ನು ಪ್ರೂವ್ ಮಾಡ್ತೀನಿ ಅಂತ ಹೇಳ್ತಾನೆ. ಮರುದಿನ ಬೆಳಗ್ಗೆ ಬೀರ್ಬಲ್ ಸಿಟಿಗೆ ಹೋಗ್ತಾನೆ. ಹೋಗಿ ತನ್ನ ಮನೆಯ ಹೊರಗಡೆ ಒಂದು ಸೈನ್ ಬೋರ್ಡನ್ನು ಹಾಕ್ತಾನೆ. ಸತ್ಯ ಮಾರಾಟಕ್ಕಿದೆ, 1 ಚಿನ್ನದ ನಾಣ್ಯ ಮಾತ್ರ ಅಂತ. ಜನ ಎಲ್ಲ ನೋಡಿ ಅದನ್ನ ನಗ್ತಾ ಇರ್ತಾರೆ. ಸತ್ಯನ ಮಾರ್ತಾರ? ಯಾರು ಈ ಥರ ಎಲ್ಲ ಮಾಡ್ತಾರೆ? ಎಲ್ಲೋ ತಮಾಷೆ ಮಾಡ್ತಿದ್ದಾನೆ ಅನ್ಸುತ್ತೆ ಬೀರ್ಬಲ್ ಅಂತ ಅನ್ಕೋತಾರೆ. ಅವತ್ತಿನ ಸಾಯಂಕಾಲ ಗೋಪಾಲ್ ಅನ್ನೋ ಒಬ್ಬ ವ್ಯಕ್ತಿ ಬೀರ್ಬಲ್ ಮನೆಗೆ ಬರ್ತಾನೆ. ಬಂದು, ಬೀರ್ಬಲ್ ಅವರೇ, ನಿಜವಾಗ್ಲೂ ಸತ್ಯ ಮಾರಾಟಕ್ಕಿದೆಯಾ? ನನಗೆ ನಿಜವಾಗ್ಲೂ ಸತ್ಯ ಕೊಡ್ತೀರಾ ಅಂತ ಕೇಳ್ತಾನೆ. ಅದಕ್ಕೆ ಬೀರ್ಬಲ್, ಹೌದು, ಆದರೆ ಒಂದ್ಸಲಿ ನೀವು ಅದನ್ನು ತಗೊಂಡ್ಮೇಲೆ ಜೀವನ ಪೂರ್ತಿ ಅದನ್ನು ನೆನ್ಪಿಟ್ಕೋಬೇಕು ಅಂತ ಹೇಳ್ತಾನೆ. ಅದಕ್ಕೆ ಗೋಪಾಲ್ ತಲೆಯನ್ನ ಆಡಿಸಿ, ಸರಿ ಆಯಿತು ಅಂತ ಹೇಳಿ 1 ಚಿನ್ನದ ನಾಣ್ಯನ ಬೀರ್ಬಲ್ಲಿಗೆ ಕೊಡ್ತಾನೆ. ಬೀರ್ಬಲ್ ಗೋಪಾಲನ ಕಿವಿಯಲ್ಲಿ ಹೀಗೆ ಹೇಳ್ತಾನೆ, ನಿನಗೆ ಯಾವತ್ತೂ ಸರಿ ಅನ್ನೋ ದಾರಿ ಬಿಟ್ಟು ಬೇರೆ ದಾರಿಯಲ್ಲಿ ಹೋಗಬಾರ್ದು. ನಿನ್ನನ್ನು ಯಾರೂ ಅನುಸರಿಸಿಲ್ಲ ಅಂದರೂ ಪರವಾಗಿಲ್ಲ, ನಿನ್ನ ಮನಸ್ಸು ಯಾವುದು ಸರಿ ಅಂತ ಹೇಳುತ್ತೋ ನೀನು ಆ ದಾರಿಯಲ್ಲೇ ನಡಿಬೇಕು ಅಂತ ಹೇಳ್ತಾನೆ. ಅದಕ್ಕೆ ಗೋಪಾಲ್ ಇಷ್ಟೊಂದು ಸಿಂಪಲ್ ಆಗಿರೋ ಸತ್ಯ ಹೇಳಿದ್ರಲ್ಲ ಅಂತ ಅಂದ್ಕೊಂಡು ಬೀರ್ಬಲ್ಗೆ ಥ್ಯಾಂಕ್ ಯು ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾನೆ. ಕೆಲವು ದಿನಗಳ ನಂತರ ಮಾರ್ಕೆಟಿಂದ ಮನೆಗೆ ಬರ್ತಾ ಇರ್ತಾನೆ. ಆಗ ಅಲ್ಲೊಂದು ಶಾರ್ಟ್ ಕಟ್ ರಸ್ತೆ ಇರುತ್ತೆ. ಅಲ್ಲಿ ಹೋಗಬೇಕು ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ಬೀರ್ಬಲ್ ಹೇಳಿದ ಮಾತು ಅವನಿಗೆ ನೆನಪಾಗುತ್ತೆ. ಅದು ಸ್ವಲ್ಪ ನಿರ್ಜನ ಪ್ರದೇಶ ಆಗಿದ್ರೂ ಪರವಾಗಿಲ್ಲ, ನನ್ನ ಮನಸ್ಸು ಇಲ್ಲೇ ಹೋಗು ಅಂತ ಹೇಳ್ತಿದೆ, ನಾನು ಇಲ್ಲೇ ಹೋಗ್ತೀನಿ ಅಂತ ಅಂದ್ಕೊಂಡು ಆ ದಾರಿಯಲ್ಲಿ ಹೋಗೋಕೆ ಶುರು ಮಾಡ್ತಾನೆ. ಹೋಗ್ತಾ ಹೋಗ್ತಾ ಯಾಕೋ ಏನೋ ಅನಿಸುತ್ತೆ, ಈ ದಾರಿ ಸರಿ ಇಲ್ಲ ಅಂತ. ಅವನು ತಕ್ಷಣ ವಾಪಸ್ ಬಂದು ಎಲ್ಲರೂ ಹೋಗೋ ದೊಡ್ಡ ದಾರಿಯಲ್ಲೇ ಹೋಗ್ತಾನೆ. ಮರುದಿನ ಬೆಳಗ್ಗೆ ಗೋಪಾಲ್ಗೆ ಶಾಕಿಂಗ್ ನ್ಯೂಸ್ ಕಾದಿರುತ್ತೆ. ಆ ಶಾರ್ಟ್ಕಟ್ ರಸ್ತೆ ಇತ್ತಲ್ಲ, ಆ ರಸ್ತೆಯಲ್ಲಿ ಕೆಲವು ಕೇಡಿಗಳು ರಾಬರಿಯನ್ನು ಮಾಡಿರ್ತಾರೆ, ಕಳ್ತನವನ್ನು ಮಾಡಿದ್ದಾರೆ ಒಂದು ವ್ಯಕ್ತಿಗೆ ಅನ್ನೋ ವಿಷಯ ಇವನಿಗೆ ಗೊತ್ತಾಗುತ್ತೆ. ಗೋಪಾಲ್ಗೆ ಶಾಕ್ ಆಗೋಗುತ್ತೆ. ಸಡನ್ನಾಗಿ ಅವನು ಬೀರ್ಬಲ್ ಮನೆಗೆ ಓಡಿ ಹೋಗ್ತಾನೆ. ಹೋಗಿ ಬೀರ್ಬಲ್ಗೆ ನಡೆದ ವಿಷಯಗಳನ್ನೆಲ್ಲ ಹೇಳ್ತಾನೆ. ಹೌದು ಬೀರ್ಬಲ್, ನಾನು ಆ ರಸ್ತೆಯಲ್ಲಿ ಹೋಗೋಣ ಅಂತ ಹೊರಟೆ. ಯಾಕೋ ನನ್ನ ಮನಸ್ಸು ಇದು ಸರಿ ಇಲ್ಲ ಅಂತ ಅನಿಸ್ತು. ಅದಕ್ಕೆ ನಾನು ವಾಪಸ್ ಬಂದು ಎಲ್ಲರೂ ಹೋಗೋ ದಾರಿಯನ್ನೇ ಉಪಯೋಗಿಸಿದೆ. ನೀನು ಹೇಳಿದ ಹಾಗೆ ನಾನು ನನ್ನ ಮನಸ್ಸು ಹೇಳಿದ ದಾರಿಯನ್ನೇ ಆಯ್ಕೆ ಮಾಡಿಕೊಂಡೆ. ಅದರಿಂದಾಗಿ ನನ್ನ ಜೀವನೇ ಉಳಿತು. ಧನ್ಯವಾದಗಳು ಬೀರ್ಬಲ್ ಅಂತ ಹೇಳ್ತಾನೆ. ಈ ಘಟನೆ ಮಹಾರಾಜ ಅಕ್ಬರ್ ಕಿವಿಗೆ ಬೀಳುತ್ತೆ. ಆಗ ಮಹಾರಾಜ ಬೀರ್ಬಲನಿಗೆ ಹೇಳ್ತಾರೆ, ಹಾಗಾದ್ರೆ ನಿಮ್ಮ ಸತ್ಯ ಒಬ್ಬ ಮನುಷ್ಯನ ಜೀವನವನ್ನು ಉಳಿಸ್ತು, ಆದರೆ ಇದು ಕೇವಲ ಒಂದು ನಾಣ್ಯ ಅಷ್ಟೇ ಬೆಲೆ ಬಾಳೋದಾ ಅಂತ.
ಅದಕ್ಕೆ ಬೀರ್ಬಲ್, ಜಹಪನ, ನೀವು ಕೇಳಿದ್ದು ನಿಜ. ಸತ್ಯ ತುಂಬ ಅಗ್ಗವಾಗಿ ಸಿಗುತ್ತೆ, ಆದರೆ ಅದರ ಮೌಲ್ಯ ಅಮೂಲ್ಯವಾದದ್ದು. ಈ ಮಾತನ್ನ ಕೇಳಿದ್ದ ರಾಜ ಅಕ್ಬರಿಗೆ ತುಂಬ ಖುಷಿಯಾಗುತ್ತೆ. ಬೀರ್ಬಲ್ ಮತ್ತೊಮ್ಮೆ ತಮ್ಮ ಬುದ್ಧಿವಂತಿಕೆಯಿಂದ ಈ ಪ್ರಶ್ನೆಗೂ ಕೂಡ ಒಂದು ಸುಂದರವಾದ ಉತ್ತರವನ್ನ ನೀಡಿದ್ದಾನೆ. ಇದಾಗಿತ್ತು ನಮ್ಮ ಬೀರ್ಬಲ್ನ ಬುದ್ಧಿವಂತಿಕೆಯ ಇನ್ನೊಂದು ಕತೆ. ಇದೇ ರೀತಿ ಬಹಳಷ್ಟು ಕತೆಗಳನ್ನು ಕೇಳೋದಕ್ಕೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸಿ. ಥ್ಯಾಂಕ್ ಯು.